ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮ ಕರ್ನಾಟಕದಲ್ಲಿ ಮಠಮಾನ್ಯಗಳ ಪಾತ್ರ ಬಹಳ ಮುಖ್ಯವಾದದ್ದು ಅನ್ನೋದನ್ನ ನೆನಪು ಮಾಡಿಕೊಡ್ಬೇಕಾಗಿಲ್ಲ. ಅಂತ ಒಂದು ಎಲ್ಲ ಸಮಗ್ರವಾದಂತಹ ಬೆಳವಣಿಗೆಗೆ ಬಹಳ ಮಠಗಳು ಕಾರಣವಾಗ್ತಾ ಇದ್ದಾವೆ ಅನ್ನೋದು ಕೂಡ ಅಷ್ಟೇ ವಾಸ್ತವಿಕ. ಅಂತ ಹಿನ್ನೆಲೆಯಲ್ಲಿ ಮಲೆನಾಡಿನ ಮಡಿಲಲ್ಲಿರ್ತಕ್ಕಂಥ ಈ ತುಂಗೆಯ ಮಡಿಲಲ್ಲಿರ್ತಕ್ಕಂಥ ಬೆಕ್ಕಿನಕಲ್ ಮಠನೂ ಕೂಡ ಅಂತ ಒಂದು ಧಾರ್ಮಿಕ ಕೇಂದ್ರ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಶ್ರೀ ಮಠ ಬಹಳ ಹಿಂದಿನಿಂದಲೂ ಕೂಡ ಸುಮಾರು 200 ವರ್ಷಗಳಿಂದ ತನ್ನ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಹತ್ವದ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಶಿವಮೊಗ್ಗ ನಗರದಲ್ಲಿ ವಿದ್ಯಾರ್ಜನೆಗಾಗಿ ಇರತಕ್ಕಂಥ ಹಾಸ್ಟೆಲ್ ಮಾಡಿರಬಹುದು, ಅನಾಥಾಶ್ರಮ ಮಾಡಿರಬಹುದು, ಮತ್ತೆ ಗೋಷ್ಠಿಗಳನ್ನ ನಡೆಸಿರಬಹುದು. ಈ ತರದ ರಚನಾತ್ಮಕ ಕಾರ್ಯಕ್ರಮಗಳನ್ನ ಮತ್ತೆ ಸಂಕಷ್ಟಗಳು ಎದುರಾದಾಗ ಅದೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಜನರಿಗೆ ಭರವಸೆಯ ಬದುಕನ್ನ ಕಟ್ಟಿಕೊಡುವಲ್ಲಿಯೂ ಕೂಡ ಪಾತ್ರವನ್ನು ವಹಿಸಿದ್ದಾರೆ. ಅಂತ ಒಬ್ಬ ಮಹಾ ತಪಸ್ವಿ ಈ ಬೆಕ್ಕಿನಕಲ್ ಮಠದ ಕರ್ತೃ ಜಗದ್ಗುರು ಗುರುಬಸವ ಮಹಾಶಿವಯೋಗಿಗಳು ಅಂತ ಹೇಳಿ ಅವರ 113ನೇ ಪುಣ್ಯ ಸ್ಮರಣೋತ್ಸವವನ್ನ ಇದೇ ತಿಂಗಳು ಜನವರಿ 16, 17, 18 3 ದಿನಗಳ ಕಾಲ ಅತ್ಯಂತ ವೈವಿಧ್ಯಪೂರ್ಣವಾಗಿ ಆಯೋಜನೆ ಆಗಿದೆ. ಗುರುಬಸವ ಮಹಾಸ್ವಾಮಿಗಳವರು ಪರಮ ತಪಸ್ವಿಗಳಾಗಿದ್ರು ಅನ್ನೋದಕ್ಕಿಂತಲೂ ಜೊತೆಗೆ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿದ್ರು. ತಪಸ್ವಿಗಳು ಗುರುಬಸ್ವಾಮಿಗಳು ಇಲ್ಲಿ ಭೀಮೇಶ್ವರ ದೇವಸ್ಥಾನದಲ್ಲಿ ನಡೀತಿದ್ದ ಸಂಸ್ಕೃತ ವಿದ್ವತ್ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ದೊಡ್ಡ ಸಮ್ಮೇಳನಗಳನ್ನು ನಡೆಸಿದಂತದ್ದು ಕೂಡ ಅವರ ಒಂದು ಇತಿಹಾಸ ಇದೆ. ಜೊತೆಗೆ ಇಲ್ಲಿ ಅವರ ಹೆಸರಿನಲ್ಲಿ ಒಂದು ಅನಾಥಾಶ್ರಮ ನಡೆದು ಇಲ್ಲಿ ಜಾತ್ಯತೀತವಾಗಿ ವಿದ್ಯಾರ್ಥಿಗಳಿಗೆ ಅನ್ನದಾನ ಮತ್ತು ವಿದ್ಯಾದಾನ ಮಾಡಿದ ಉದಾಹರಣೆಗಳಿದಾವೆ. ಅದಕ್ಕೆ ಉದಾಹರಣೆ ಅಂದ್ರೆ ವಿಚಾರವಾದಿ ರಾಮದಾಸ್ ಅನ್ನೋರು ಈ ಬೆಕ್ಕಿನಕಲ್ ಮಠದ ಅನಾಥಾಶ್ರಮದಲ್ಲಿ ಓದಿದವರು. ಸಾಗರದ ವಿಲಿಯಂ ಅಂತ ಹೇಳಿ ಒಬ್ಬ ಕ್ರಿಶ್ಚಿಯನ್ರು ಕೂಡ ಇಲ್ಲೇ ಓದಿದಂತವ್ರು. ಇನ್ನೊಬ್ಬ ಗಫಾರ್ ಅನ್ನುವಂತಹ ಒಬ್ಬ ಮುಸ್ಲಿಂ ವಿದ್ಯಾರ್ಥಿನೂ ಕೂಡ ಈ ಬೆಕ್ಕಿನಕಲ್ ಮಠದ ಅನಾಥಾಶ್ರಮದಲ್ಲಿ ಓದಿದ್ರು. ಇವರೆಲ್ಲರೂ ಕೂಡ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಹಾಗಾಗಿ ಇಂಥ ಎಲ್ಲ ಪರಂಪರೆ ಇರುವಂತಹ ಬೆಕ್ಕಿನಕಲ್ ಮಠ ಹಾಸ್ಟೆಲ್, NDV ಹಾಸ್ಟೆಲ್ ಇರಬಹುದು, ಮತ್ತೆ ಬೇರೆ ಬೇರೆ ಈ ಅನಾಥಾಶ್ರಮ ಇರಬಹುದು, ಇಂಥ ಎಲ್ಲ ಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಕೂಡ ನಡೆಸಿ ವಿನೋಬಾ ಭಾವೆ ಅವರ ಭೂದಾನ ಚಳುವಳಿಗೆ ಭೂದಾನವನ್ನು ಕೂಡ ಮಾಡಿ ಅಲ್ಲಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಇಷ್ಟೆಲ್ಲ ರಚನಾತ್ಮಕ ಕಾರ್ಯಕ್ರಮಗಳನ್ನ ಶ್ರೀ ಮಠ ಪೂಜ್ಯರ ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿ ಬಯಸ್ತೇವೆ. ಅಂತ ಪೂಜ್ಯರ ಸ್ಮರಣೋತ್ಸವವನ್ನ ಬೆಕ್ಕಿನಕಲ್ ಮಠದ ಈ ಪರಿಸರದಲ್ಲಿ ಕಳೆದ 47 ವರ್ಷಗಳಿಂದ ನಡೆಸ್ಕೊಂಡು ಬರ್ಲಾಗ್ತಾ ಇದೆ. ತಾರೀಕು ನಾಳಿನಿಂದ ಆರಂಭವಾಗ್ತಾ ಇದೆ. ಈ ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಮಕ್ಕಳನ್ನು ಕೂಡ ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು 3 ದಿವಸಗಳ ಕಾಲ ಪ್ರಾತಃ ಕಾಲದಲ್ಲಿ ಮಕ್ಕಳಿಗೆ ವಚನ ಕಂಠಪಾಠ ಸ್ಪರ್ಧೆ, ವಚನ ಗಾಯನ ಸ್ಪರ್ಧೆ, ಮತ್ತೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ರಂಗೋಲಿ ಸ್ಪರ್ಧೆ, ಮತ್ತೆ ಸರ್ವಧರ್ಮದ ಮಹಾಪುರುಷರ ವೇಷಭೂಷಣ ಸ್ಪರ್ಧೆ, ಹೀಗೆ ರಚನಾತ್ಮಕ ಕಾರ್ಯಕ್ರಮಗಳನ್ನ ಪ್ರತಿ ದಿವಸ ಬೆಳಿಗ್ಗೆ ಇಲ್ಲಿ ಆಯೋಜನೆ ಆಗಿದೆ. ಆ ಕಾರ್ಯಕ್ರಮದಲ್ಲಿ ಮಠಾಧೀಶರು ಮತ್ತು ವಿವಿಧ ಸಮಾಜದ ಪ್ರಮುಖರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸಂಜೆ 5 ಗಂಟೆಗೆ ಮೊದಲನೇ ದಿವಸ 16ನೇ ತಾರೀಕು ಸಂಜೆ 5 ಗಂಟೆಗೆ ಅನುಭವ ಸಮ್ಮೇಳನ ಅಂತ ಹೇಳಿ ಮತ್ತು ಅಕ್ಕಮಹಾದೇವಿ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ. ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ಹೊಸನಗರದ ಕಾಗೆನೆಲೆ ಮಹಾಸಂಸ್ಥಾನದ ಗುರುಪೀಠದ ಈಶ್ವರಾನಂದಪುರಿ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ. ಉದ್ಘಾಟನೆಯನ್ನ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಮಾನ್ಯ ವೈದ್ಯ ಸಾಹಿತಿಯಾಗಿರ್ತಕ್ಕಂಥ ಮಹಿಳೆ, ಅವರು ಅಕ್ಕಮಹಾದೇವಿಯ ಬಹಳ ಒಂದು ವಿಶೇಷವಾದಂತಹ ಕಾದಂಬರಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಮತ್ತೆ ವೈದ್ಯಕೀಯ ಸಾಹಿತ್ಯದ ಜೊತೆಗೆ ಧಾರ್ಮಿಕ ಸಾಹಿತ್ಯವನ್ನು ಕೂಡ ರಚನೆ ಮಾಡುವಂತಹ ಒಬ್ಬ ಅಪರೂಪದ ವೈದ್ಯ ಸಾಹಿತಿ ಮಹಿಳೆ ಡಾಕ್ಟರ್ HS ಅನುಪಮಾ ಅಂತ ಹೇಳಿ, ಜಲಜಾ ಆಸ್ಪತ್ರೆ, ಕವಲಕ್ಕಿ, ಹೊನ್ನಾವರ, ಇವರಿಗೆ ಈ ಸಾರಿ ಅಕ್ಕಮಹಾದೇವಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ. ಪ್ರತಿ ಹುಣ್ಣಿಮೆಯಂದು ನಡೆಸುವಂತ ಕಾರ್ಯಕ್ರಮ ಸುಮಾರು 500 ಚಿಲ್ಲರೆ ಕಾರ್ಯಕ್ರಮಗಳು ಆಗಿದಾವೆ ಈಗಾಗ್ಲೇನೆ. ಆ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಅಂಗವಾಗಿ ಶರಣ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿ ಒಂದು ವಾರ್ಷಿಕ ಸಮ್ಮೇಳನ ಹಾಗೆ ಅದನ್ನ ನಡೆಸ್ಕೊಂಡು ಬರ್ಲಾಗ್ತಾ ಇದೆ. ಆ ಕಾರ್ಯಕ್ರಮಕ್ಕನ್ನ ಸ್ವಾಮಿಗಳವರು, ತಾಳಗುಪ್ಪ ಶ್ರೀಗಳು ಮತ್ತು ಜಡೆ ಶ್ರೀಗಳವರು ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಉದ್ಘಾಟನೆಯನ್ನ ಸನ್ಮಾನ್ಯ MB ಪಾಟೀಲ್ರು, ಮಾನ್ಯ ಸಚಿವರು, ವಾಣಿಜ್ಯ ಮತ್ತು ಕೈಗಾರಿಕೆಗಳ ಸಚಿವರೇ. 18ನೇ ತಾರೀಕು ಕೊನೆಯ ದಿವಸ, 3ನೇ ದಿವಸದ ಕಾರ್ಯಕ್ರಮ ಬೆಳಿಗ್ಗೆ ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ಇರ್ತದೆ, ಮತ್ತೆ ಶೂನ್ಯಪೀಠಾರೋಹಣ ಇರ್ತದೆ. ನಂತರ ಸಂಜೆ 5 ಗಂಟೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿದ್ದಾರೆ.
ಆನ್ಲೈನ್ ಪ್ರಶ್ನೋತ್ತರ ಸ್ಪರ್ಧೆಗಳು ಅಂತ ಹೇಳಿ ಜಿಲ್ಲಾ ಮಟ್ಟದ ಭಜನೆ ಹಾಗೂ ಆನ್ಲೈನ್ ಸ್ಪರ್ಧೆಗಳನ್ನ 18ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಇಟ್ಕೊಂಡಿದ್ದಾರೆ. ಗುರುಬಸವ ಶ್ರೀ ಪ್ರಶಸ್ತಿ ಪ್ರದಾನ ಭಾವೈಕ್ಯ ಅನ್ನುವಂಥದ್ದು ಇವತ್ತು ನಮ್ಮ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಶ್ರೇಷ್ಠ ಅನ್ನುವಂತಹದಕ್ಕಿಂತಲೂ ಎಲ್ಲ ಧರ್ಮಗಳು ಶ್ರೇಷ್ಠನೇ, ಎಲ್ಲ ಧರ್ಮಗಳ ಒಳ್ಳೆಯದೆಲ್ಲದೂ ಕೂಡ ಒಂದು ಕಡೆ ಭಾವೈಕ್ಯವಾಗಬೇಕು. ಅದೇ ನಿಜವಾಗಿಯೂ ಮನುಷ್ಯನಿಗೆ ನೀಡಬಹುದಾದಂತಹ ಸಂದೇಶ ಅನ್ನೋ ಹಿನ್ನೆಲೆಯಲ್ಲಿ ಭಾವೈಕ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದೆ. ಅದು ಕಾರ್ಯಕ್ರಮಕ್ಕೆ ಹೊಸಪೇಟೆ ಬಳ್ಳಾರಿ ಸ್ವಾಮಿಗಳವರು ಅದರ ಸಮ್ಮುಖವನ್ನು ವಹಿಸ್ತಾ ಇದ್ದಾರೆ. ಕೂಡ ಗುರುಬಸವ ಸ್ವಾಮಿಗಳವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ನೀಡ್ತಾ ಬಂದಿದ್ದೇವೆ. ಇದಕ್ಕೆ ಆಯ್ಕೆ ಮಾಡುವಂತಹ ಕ್ಷೇತ್ರ ಅಂತಂದ್ರೆ ಸಾಮಾಜಿಕ ಸೇವೆ ಅಂತ ಹೇಳಿ. ಇದಕ್ಕೆಲ್ಲ ಯಾವುದೇ ವ್ಯಕ್ತಿಗಳನ್ನಾದ್ರೂ ಕೂಡ ಹೀಗೆ ಅವನ್ನ ಆಯ್ಕೆ ಮಾಡುವಂತ ಅವಕಾಶ ಇದೆ. ಅಂತ ಹಿನ್ನೆಲೆಯಲ್ಲಿ ಈ ವರ್ಷದ ಗುರುಬಸವ ಶ್ರೀ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು ಖ್ಯಾತ ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಟಿ.ಎಸ್. ನಾಗಾಭರಣ ಅಂತ ಹೇಳಿ ಅವರಿಗೆ ಈ ಸರಿ ಗುರುಬಸವ ಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ.